ಮೆಟ್ರೋ ಪ್ರಯಾಣ ದರ ಏರಿಕೆಗೆ ತಾತ್ಕಾಲಿಕವಾಗಿ ತಡೆ ಬಿದ್ದಿದೆ. ಇಂದಿನಿಂದ ಮೆಟ್ರೋ ಪರಿಷ್ಕೃತ ದರ ಜಾರಿಯಾಗಬೇಕಿತ್ತು. ಕೇಂದ್ರ ಸರ್ಕಾರವು ಕೂಡ ಸೂಚನೆಯನ್ನ ಕೊಟ್ಟಿದೆ, ದರ ಏರಿಕೆ ಮಾಡಬೇಡಿ ಅಂತ ತಾತ್ಕಾಲಿಕವಾಗಿ. ಹಾಗಾಗಿ ಇವತ್ತಿನಿಂದ ಜಾರಿಯಾಗ್ತಿಲ್ಲ. ಬಿಎಂಆರ್ಸಿಎಲ್ ಸಿಪಿಆರ್ಒ ಯಶವಂತ ಚೌಹಾಣ್ ಅವರು ಇದರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಮೆಟ್ರೋ ದರ ಇವತ್ತಿಂದ ಜಾರಿಗೆ ಬರಬೇಕಿತ್ತು, ಆದರೆ ನಮಗೆ ನಿರ್ದೇಶನ ನಿನ್ನೆ ಬಂದಿದೆ. ಇವಾಗ ಅದ್ರ ಬಗ್ಗೆ ನಾವು ಒಂದು ಮಂಡಳಿಯಲ್ಲಿ ಚರ್ಚೆ ಆಗಬೇಕಾಗಿದೆ. ಚರ್ಚೆ ಆದಮೇಲೆ ಅದರ ಔಟ್ಕಮ್ ಏನಿದೆ ಅದನ್ನು ನಾವು ತಿಳಿಸ್ತೀವಿ. ಯಾರು ನಿರ್ದೇಶನ ಕೊಟ್ಟರು ಸರ್ ಅದನ್ನ ಜಾರಿ ಮಾಡಬಾರ್ದು? ಇವಾಗ ನಾನು ಮಂಡಳಿ ಅಂತ ಹೇಳಿದೆ. ಸೊ ಮಂಡಳಿಯ ನಿರ್ದೇಶನದ ಮೇಲೆ ನಾವು ಇವತ್ತು ಮಂಡಳಿ ಸಭೆ ಒಂದು ನಡೀತದೆ. ಅದರಲ್ಲಿ ಆಗುವಂಥ ಆಗುವವುಗಳನ್ನ ನಿಮಗೆ ನಾವು ತಿಳಿಸ್ತೀವಿ. ಸರ್, ಅಂದ್ರೆ ದರ ಏರಿಕೆ ಇದು ತಾತ್ಕಾಲಿಕ ತಡೆನಾ ಅಥವಾ ಹೆಂಗೆ ಸರ್? ನಾವು ನಿನ್ನೆ ತಮಗೆಲ್ಲ ಮಾಧ್ಯಮ ಪ್ರಕಟಣೆ ಮೂಲಕ ಹೇಳಿದ್ದೀವಿ, ಇದು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ ಅಂತ. ಸರ್, ಎಷ್ಟು ಟೈಮ್ ಅಂತ ಏನಾದರೂ ಹೇಳಿದ್ರೆ ಇಷ್ಟು ಟೈಮ್ ಅಲ್ಲಿ ತಾತ್ಕಾಲಿಕ? ಇವಾಗ ನಾವು ತಾತ್ಕಾಲಿಕ ಅಂತ ಹೇಳಿದ್ಮೇಲೆ ಅದಕ್ಕೆ ಇಷ್ಟು ಅವಧಿ ಅಂತ ಇರೋದಿಲ್ಲ. ಸೊ ಇವಾಗ ತಮಗೆಲ್ಲ ಇವಾಗ ಅದರಲ್ಲೂ ಹೇಳಿದೀವಲ್ಲ, ನಾವು ಅದು ಮಂಡಳಿ ಮುಂದೆ ಅದನ್ನ ಚರ್ಚಿಸಿ ತಮ್ಗೆ ತಿಳಿಸಲಾಗುತ್ತೆ ಅಂತ ಹೇಳಿದೀವಿ. ಸರ್, ಈಗ ಒಂದು ಲಾಸ್ಟ್ ಕ್ವೆಶ್ಚನ್.